6 ತಿಂಗಳು ಗುರುಬಲ ಇಲ್ಲ, 1 ವರ್ಷ ಸಾಡೆ ಸಾತಿ ಹಿಂಸೆ, ಆರ್ಥಿಕವಾಗಿ ಸಮಸ್ಯೆ, ಕುಟುಂಬದಲ್ಲೂ ಅನುಕೂಲ ಇಲ್ಲ, ಯಾವ ಗ್ರಹದಿಂದ ಲಾಭ, ಯಾವ ಗ್ರಹದಿಂದ ನಷ್ಟ, ಕಷ್ಟಗಳಿಂದ ಪಾರಾಗೋದಕ್ಕೆ ಏನ್ ಮಾಡಬೇಕು, ಯಾವ ದೇವರ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಸಿಗಲಿದೆ ಮುಕ್ತಿ, ಈ ಎಲ್ಲ ವಿಷಯವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಪೂರ್ತಿ ವಿಡಿಯೋವನ್ನ ನೋಡಿ. ಎಲ್ರಿಗೂ ನಮಸ್ಕಾರ. ಸಿಂಹಧ್ವಜ ಚಾನಲ್ಗೆ ಸ್ವಾಗತ. ಇವತ್ತು ಕುಂಭರಾಶಿಯವರಿಗೆ 2026ನೇ ವರ್ಷದ ಮುಂದಿನ 7 ತಿಂಗಳು ಹೇಗಿರುತ್ತೆ, ಜೂನ್ನಿಂದ ಡಿಸೆಂಬರ್ ವರೆಗೆ ರಾಶಿ ಫಲ ಹೇಗಿರಲಿದೆ ಅನ್ನೋದನ್ನ ಪೂರ್ತಿಯಾಗಿ ತಿಳಿಯುವಂತಹ ಪ್ರಯತ್ನವನ್ನ ಮಾಡೋಣ. ಈ ವರ್ಷದ ಮುಂದಿನ 7 ತಿಂಗಳ ಪ್ರಮುಖ ಗೋಚಾರ ಫಲಗಳನ್ನ ನೋಡೋದಾದ್ರೆ, ರಾಶ್ಯಾಧಿಪತಿಯಾದಂತಹ ಶನಿ ಕುಂಭರಾಶಿಗೆ 2ನೇ ರಾಶಿಯಾದ ಮೀನ ರಾಶಿಯಲ್ಲಿದ್ದಾನೆ. ಈ ವರ್ಷದಲ್ಲಿ ಶನಿಯ ರಾಶಿ ಬದಲಾವಣೆ ಇಲ್ಲ, ಹಾಗಾಗಿ ವರ್ಷದ ಕೊನೆಯವರೆಗೂ ಕೂಡ ಶನಿ ಇಲ್ಲೇ ಇರ್ತಾನೆ. ಇನ್ನು ಗುರುವಿನ ಬಗ್ಗೆ ನೋಡೋದಾದ್ರೆ, ಇಷ್ಟು ದಿನ ಮಿಥುನ ರಾಶಿ ಕುಂಭದಿಂದ 5ನೇ ರಾಶಿ ಆಗಿದ್ದಂತಹ ರಾಶಿ ಅಲ್ಲಿದ್ದಂತಹ ಗುರು ಜೂನ್ 2ನೇ ತಾರೀಕಿಗೆ ಒಂದು ಮನೆ ಮುಂದಕ್ಕೆ ಚಲಿಸಿ ಕರ್ಕಾಟಕ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಇದು ಕುಂಭರಾಶಿಗೆ 6ನೇ ಮನೆಯಾಗುತ್ತೆ. ಅಕ್ಟೋಬರ್ ತಿಂಗಳ ಕೊನೆಯವರೆಗೂ ಕೂಡ ಗುರು ಕರ್ಕಾಟಕದಲ್ಲಿಯೇ ಇರ್ತಾನೆ. ಇದರ ನಂತರ ಸಿಂಹರಾಶಿಗೆ ಪ್ರವೇಶಿಸ್ತಾನೆ. ಇನ್ನು ರಾಹು ಕುಂಭರಾಶಿಯಲ್ಲೇ ಇರ್ತಾನೆ ಮತ್ತು ಕೇತು 7ನೇ ಮನೆಯಾದಂತಹ ಸಿಂಹರಾಶಿಯಲ್ಲಿದ್ದಾನೆ. ಇವೆರಡೂ ಗ್ರಹಗಳು ಕೂಡ ಡಿಸೆಂಬರ್ ವರೆಗೂ ಕೂಡ ಇದೇ ರಾಶಿಯಲ್ಲೇ ಮುಂದುವರಿತಾರೆ. ಉಳಿದಂತೆ ಸೂರ್ಯ, ಚಂದ್ರ, ಕುಜ, ಬುಧ, ಶುಕ್ರ ಗ್ರಹಗಳು ವೇಗ ಚಲನೆಯನ್ನ ಹೊಂದಿರೋದ್ರಿಂದ ಅವುಗಳ ಬಗ್ಗೆ ಗೋಚಾರ ಫಲಗಳನ್ನ ಅಷ್ಟಾಗಿ ತಿಳಿಯುವಂತಹ ಅವಶ್ಯಕತೆ ಸದ್ಯಕ್ಕೆ ಇಲ್ಲ. ಇನ್ನು ಕುಂಭರಾಶಿಯವರ ಮುಂದಿನ ಈ ಅರ್ಧ ವರ್ಷ ಖಂಡಿತವಾಗ್ಲೂ ಸ್ವಲ್ಪ ಸಂಕಷ್ಟದ ಸಮಯ ಅಂತಾನೆ ಹೇಳಬೇಕು. ಇಷ್ಟು ದಿನ ಗುರುಬಲದ ಕಾರಣ ನಿರಾತಂಕವಾಗಿ ಸಾಗ್ತಾ ಇದ್ದಂತಹ ಪರಿಸ್ಥಿತಿಗಳು ಇನ್ನು ಮುಂದೆ ಸ್ವಲ್ಪ ಸವಾಲನ್ನ ಎದುರಿಸಬೇಕಾಗಬಹುದು. ಜೊತೆಗೆ ಸಾಡೆ ಸಾತಿಯ ಕಾರಣಕ್ಕೆ ಗುರುವಿನಿಂದ ಸಿಗ್ತಾ ಇದ್ದಂತಹ ರಕ್ಷಣೆ ಕೂಡ ಈಗ ಇಲ್ಲದೆ ಇರುವಂತಹ ಕಾರಣ ಅಲ್ಲೂ ಕೂಡ ಸ್ವಲ್ಪ ಪ್ರಮಾಣದ ಅನಾನುಕೂಲವನ್ನ ಎದುರಿಸಬೇಕಾಗಬಹುದು. ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಕೊನೆಯಲ್ಲಿ ನೀವೇ ಮಾಡಿಕೊಳ್ಳಬಹುದಾದಂತಹ ಸುಲಭ ಪರಿಹಾರಗಳನ್ನ ವಿವರಿಸ್ತೀನಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ನೀವಿನ್ನು ಸಿಂಹಧ್ವಜ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಕುಂಭರಾಶಿಗೆ ಇದೆ ಸಾಡೆ ಸಾತಿ. ಹೌದು, ನಿಮ್ಗೆ ಕೊನೆಯ ಹಂತದ ಸಾಡೆ ಸಾತಿ ನಡೀತಾ ಇದೆ. ಕೊನೆಯ ಹಂತ ಅನ್ನೋದು ನಿಜವಾದ್ರೂ ಕೂಡ ಈ 2026ಕ್ಕೆ ನಿಮ್ಮ ಸಾಡೆ ಸಾತಿ ಏನು ಮುಕ್ತಾಯ ಆಗ್ತಾ ಇಲ್ಲ. 2ನೇ ರಾಶಿಯಲ್ಲಿರುವಂತಹ ಶನಿಯನ್ನ ಧನ ಶನಿ ಅಥವಾ ಕುಟುಂಬ ಶನಿ ಅಂತ ಕರೆಯಲಾಗುತ್ತೆ. ಹೀಗಾಗಿ ನೇರ ಪರಿಣಾಮ ನಿಮ್ಮ ಹಣಕಾಸು ಸ್ಥಿತಿ ಮತ್ತು ಕುಟುಂಬದ ಮೇಲೆ ಆಗಲಿದೆ. ಖರ್ಚುಗಳ ಮೇಲೆ ನಿಯಂತ್ರಣ ಇದ್ರೆ ಒಳ್ಳೆಯದು. ಯಾಕಂದ್ರೆ ಧನಸ್ಥಾನದ ಶನಿ ಹಣಕಾಸಿನ ವಿಚಾರದಲ್ಲಿ ತೀವ್ರ ಸಮಸ್ಯೆಯನ್ನ ಉಂಟು ಮಾಡುವಂತಹ ಸಾಧ್ಯತೆ ಇಲ್ಲಿ ಹೆಚ್ಚಾಗಿದೆ. ಜುಲೈ ತಿಂಗಳ ನಂತರ ಶನಿ ವಕ್ರಿ ಕೂಡ ಆಗೋದ್ರಿಂದ ಇನ್ನಷ್ಟು ಆರ್ಥಿಕ ಮುಗ್ಗಟ್ಟನ್ನ ಎದುರಿಸಬೇಕಾಗಬಹುದು. ವೇಗವಾಗಿ ಹಣ ಸಂಪಾದನೆ ಮಾಡಬೇಕು ಅನ್ನುವಂತಹ ಅನಿವಾರ್ಯತೆಗೆ ಸಿಲುಕಿ ಲಾಟರಿ, ಜೂಜು, ಷೇರು ಮಾರುಕಟ್ಟೆ ಯಾವುದೇ ರೀತಿಯಲ್ಲೂ ಕೂಡ ಆತುರಾತುರವಾಗಿ ತೊಡಗಿಸಿಕೊಂಡು ಸಾಕಷ್ಟು ನಷ್ಟಕ್ಕೆ ಒಳಗಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇಂತಹ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ಬ್ಯಾಂಕಿನಿಂದ ಅಥವಾ ಇತರರಿಂದ ಯಾರ ಹತ್ರನಾದ್ರೂ ನೀವು ಸಾಲವನ್ನ ಪಡೆದಿದ್ರೆ ಆ ಸಾಲಗಳನ್ನ ತೀರಿಸೋದಕ್ಕೆ ಅತಿಯಾದ ಒತ್ತಡಕ್ಕೆ ಸಿಲುಕಬೇಕಾದಂತಹ ಸಾಧ್ಯತೆ ಕೂಡ ಇದೆ. 2ನೇ ಮನೆಯ ಕುಟುಂಬ ಶನಿ 7ನೇ ಮನೆಯ ಕೇತು ಗೋಚಾರದಲ್ಲಿ ನಮಗೆ ಕಾಣಿಸ್ತಾ ಇರೋದ್ರಿಂದ ಕುಟುಂಬದಲ್ಲಿ ಮತ್ತು ಸಂಗಾತಿಯೊಟ್ಟಿಗೆ ಭಿನ್ನಾಭಿಪ್ರಾಯಗಳನ್ನ ಇದು ಉಂಟು ಮಾಡಬಹುದು. ಹಾಗಾಗಿ ತಾಳ್ಮೆಯಿಂದ ವರ್ತನೆ ಮಾಡುವಂಥದ್ದು ಅತಿ ಮುಖ್ಯ. ವಿಶೇಷವಾಗಿ ನಿಮ್ಮ ಮಾತಿನಲ್ಲಿ ಹಿಡಿತಾ ಇರಲಿ. ನಿಮ್ಮ ಮಾತು ಇತರರನ್ನ ನೋಯಿಸದ ಹಾಗೆ ಇರಲಿ. ಇನ್ನು ಜನ್ಮರಾಶಿಯಲ್ಲಿರುವಂತಹ ರಾಹು ಕೂಡ ಚಂಚಲ ಮನಸ್ಥಿತಿಯನ್ನ, ಜಗಳಗಳಲ್ಲಿ ಆಸಕ್ತಿಯನ್ನ, ಬೇಗ ಕೋಪಗೊಳ್ಳುವಿಕೆಯನ್ನ, ಅಸಹನೆಯನ್ನ ಕೂಡ ಉಂಟು ಮಾಡುವಂತಹ ಸಾಧ್ಯತೆ ಇದೆ. ಜನ್ಮರಾಶಿಗೆ ಗುರುಬಲದ ರಕ್ಷೆ ಇಲ್ಲದೆ ಇರುವಂತಹ ಕಾರಣ ಬೇಡದೇ ಇರುವಂತಹ ವಿಷಯಗಳ ಕಡೆಗೆ ರಾಹು ಆಸಕ್ತಿಯನ್ನ ಉಂಟು ಮಾಡಬಹುದು ಮತ್ತು ಧಾರ್ಮಿಕ ವಿಷಯಗಳಲ್ಲಿ ಅನಾಸಕ್ತಿಯನ್ನ ಉಂಟು ಮಾಡಬಹುದು. ಇದರಿಂದ ಮಾನಸಿಕವಾಗಿ ಕಿರಿಕಿರಿ ಕೂಡ ಉಂಟಾಗುತ್ತೆ. ಒಟ್ಟಿನಲ್ಲಿ ನೆಮ್ಮದಿಯನ್ನ ಕಳೆದುಕೊಳ್ಳಬೇಕಾದಂತಹ ಸಮಯ ಇದಾಗಿರುತ್ತೆ.
ಇನ್ನು ಆರೋಗ್ಯದ ವಿಷಯದಲ್ಲೂ ಕೂಡ ಅಷ್ಟೇ, ನಿದ್ರಾಹೀನತೆ, ಮಾನಸಿಕ ಗೊಂದಲಗಳು, ರಕ್ತ ಪರಿಚಲನೆ, ಬೆನ್ನು ನೋವು, ಕಾಲು ನೋವು, ಅಜೀರ್ಣ ಮುಂತಾದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಪದೇ ಪದೇ ಆಸ್ಪತ್ರೆಗೆ ಪ್ರಯಾಣ ಮಾಡಬೇಕಾಗಿ ಬರುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಆರೋಗ್ಯದಲ್ಲೇನಾದರೂ ಸಮಸ್ಯೆಗಳು ಸಂಭವಿಸಿದರೆ ದಯವಿಟ್ಟು ಆಸ್ಪತ್ರೆಗೆ ಹೋಗಬೇಕಾಗಿ ಬರುತ್ತೆ. ಹೋಗಿ ಅದನ್ನ ಪರಿಶೀಲನೆ ಮಾಡಿಸ್ಕೊಳ್ಳಿ. ಇನ್ನು ಉದ್ಯೋಗ, ವ್ಯವಹಾರ, ವ್ಯಾಪಾರಗಳಲ್ಲೂ ಕೂಡ ಅಕ್ಟೋಬರ್ ತಿಂಗಳವರೆಗೂ ಕೂಡ ಯಾವುದೇ ರೀತಿಯ ಅಧಿಕ ಪ್ರಗತಿಯನ್ನ ನಾವಿಲ್ಲಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಸ್ವಲ್ಪ ನಿಮಗೆ ನೀರಸವಾದಂತಹ ಸಮಯ ಇಲ್ಲಿವರೆಗೂ ಅಂತ ಹೇಳ್ಬಹುದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರುವುದಾದ್ರೆ, ಮೊದಲು ಸಾಡೆ ಸಾತಿ ಶನಿ ಮತ್ತು ಸಪ್ತಮ ಕೇತು ಹಾಗೂ ಜನ್ಮ ರಾಹುವಿನ ಬಗ್ಗೆ ತಿಳ್ಕೊಳ್ಳೋಣ. ಸಪ್ತಮ ಕೇತು, ಜನ್ಮ ರಾಹು ಆರೋಗ್ಯ, ಕುಟುಂಬ, ವೈವಾಹಿಕ ಜೀವನ, ವ್ಯಾಪಾರ ವ್ಯವಹಾರಗಳ ವಿಷಯಕ್ಕೆ ತೊಂದರೆಯನ್ನ ಉಂಟು ಮಾಡುವಂತಹ ಕಾರಣಕ್ಕೆ ವಿಘ್ನಗಳ ನಿವಾರಣೆಗಾಗಿ ವಿಘ್ನ ನಿವಾರಕನಾದಂತಹ ಮಹಾಗಣಪತಿಯ ಆರಾಧನೆ ಪ್ರಮುಖವಾಗಿ ಬೇಕು. ಮಹಾಗಣಪತಿ ದೇವಾಲಯ ಭೇಟಿ ಮಾಡಿ ದರ್ಶನವನ್ನ ಪಡೆದುಕೊಳ್ಳೋದು, ಜೊತೆಗೆ ಮಹಾಗಣಪತಿ ಹವನ ಮಾಡಿಸಿಕೊಳ್ಳುವಂಥದ್ದು ನಿಮಗೆ ಸರ್ವ ವಿಧವಾಗಿಯೂ ಸೂಕ್ತ. ಹಾಗಾಗಿ ಶೀಘ್ರವಾಗಿ ಮಹಾಗಣಪತಿ ದೇವಸ್ಥಾನದಲ್ಲಿ ಅಥವಾ ನಿಮ್ಮ ಮನೆಗಳಲ್ಲೂ ಕೂಡ ಮಹಾಗಣಪತಿ ಹವನ ಅಥವಾ ಗಣಹೋಮ ಅಂತ ಕರಿತೀವಲ್ವ, ಅದನ್ನ ಮಾಡಿಸಿಕೊಳ್ಳುವಂಥದ್ದು ಅತ್ಯಂತ ಸೂಕ್ತ. ಸಾಡೆ ಸಾತಿಯ ಶನಿ ಅಸಾಧ್ಯವಾದ ಆಲಸ್ಯವನ್ನ ಉಂಟು ಮಾಡೋ ಕಾರಣ ಆಲಸ್ಯವನ್ನ ನಿವಾರಿಸಿಕೊಳ್ಳುವಂಥದ್ದೇ ಶನಿಕಾಟಕ್ಕೆ ಮಾಡಿಕೊಳ್ಳಬಹುದಾದ ಅತ್ಯಂತ ಪರಿಣಾಮಕಾರಿ ಪರಿಹಾರ. ಮುಂಜಾನೆ ಬೇಗ ಏಳುವಂಥದ್ದು, ಸಾಧ್ಯವಾದಷ್ಟು ಸಮಯ ಬೆವರು ಹರಿಯುವವರೆಗೂ ಬರಿಗಾಲಲ್ಲಿ ನಡೆಯೋದು, ದೇಹಕ್ಕೆ ಶ್ರಮ ಕೊಡಬೇಕಾದಂತಹ ಕೆಲಸ ಕಾರ್ಯಗಳನ್ನ ಮಾಡೋದು, ದೇಹದ ತೂಕ ಅಥವಾ ಬೊಜ್ಜು ಹೆಚ್ಚಾಗದಂತೆ ಕಾಪಾಡಿಕೊಳ್ಳೋದು, ಶಿಸ್ತಿನ ಜೀವನ ಶೈಲಿ ರೂಢಿಸಿಕೊಳ್ಳೋದು ಶನಿಯ ನಕಾರಾತ್ಮಕ ಫಲಿತಾಂಶಗಳಿಂದ ಮುಕ್ತಿ ಹೊಂದೋದಕ್ಕೆ ಸಹಾಯ ಮಾಡುತ್ತೆ. ಅದೇ ರೀತಿ ದೇವರ ಆರಾಧನೆಗಳನ್ನ ರೂಢಿಸಿಕೊಂಡ್ರೆ ಇನ್ನಷ್ಟು ಹೆಚ್ಚು ಸಕಾರಾತ್ಮಕ ಫಲಗಳನ್ನ ಪಡೆದುಕೋಬಹುದು. ಸಾಡೆ ಸಾತಿ ಶನಿ ಕಾಟಕ್ಕೆ ಅತ್ಯದ್ಭುತ ಪರಿಹಾರ ಅಂದ್ರೆ ಅದು ಆಂಜನೇಯ ಸ್ವಾಮಿಯ ಆರಾಧನೆ. ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಯ ದೇವಾಲಯ ದರ್ಶನ ಮತ್ತು ಹನುಮಾನ್ ಚಾಲೀಸಾ ಪಠನೆ ಅತ್ಯದ್ಭುತ ಫಲಿತಾಂಶವನ್ನ ಕೊಡುತ್ತೆ. ಅದರ ಜೊತೆಗೆ ಶನಿವಾರ ಶನಿ ಮಂತ್ರ ಜಪವನ್ನ ಕೂಡ ಮಾಡ್ಕೋಬಹುದು. ಓಂ ಶಂ ಶನೈಶ್ಚರಾಯ ನಮಃ ಮಂತ್ರ ಜಪವನ್ನ ಕೂಡ ಸಾಧ್ಯವಾದಷ್ಟು ಬಾರಿ ನೀವು ಮಾಡಿಕೊಂಡಲ್ಲಿ ಉತ್ತಮ ಫಲವನ್ನ ಪಡೆಯಬಹುದು. ಸಾಡೆ ಸಾತಿಯ ಸಾಕಷ್ಟು ಅನಾನುಕೂಲ ಫಲಗಳನ್ನ ಇದರಿಂದ ನಿವಾರಣೆಯನ್ನ ಮಾಡ್ಕೋಬಹುದು. ಅದೇ ರೀತಿ ಈ ಬಾರಿ ಗುರುವಿನ ಅನುಗ್ರಹ ಕೂಡ ಇಲ್ಲದೆ ಇರೋ ಕಾರಣ ಗುರುವಿನ ಆರಾಧನೆ, ಗುರು ಸನ್ನಿಧಾನ ಭೇಟಿಯನ್ನ ಮಾಡಿಕೊಳ್ಳುವಂಥದ್ದು ಸೂಕ್ತ. ಇದು ಕೇವಲ ಗೋಚಾರ ರೀತ್ಯ ಮಾಡಿಕೊಳ್ಳಬಹುದಾದ ಫಲಗಳು ಮಾತ್ರ. ಜಾತಕದಲ್ಲಿ ಶನಿ ಕೆಟ್ಟಿದ್ರೆ, ಗುರು ಕೆಟ್ಟಿದ್ರೆ ಅಥವಾ ಅನಾನುಕೂಲ ಗ್ರಹಗಳ ದಶಾ ಅಂತರ ದಶಾಗಳು ನಡೀತಾ ಇದ್ರೆ ಬೇರೆ ಬೇರೆ ಪರಿಹಾರಗಳ ಅವಶ್ಯಕತೆ ಕೂಡ ಇರುತ್ತೆ. ಅವುಗಳನ್ನ ನಾವು ನಿಮ್ಮ ಸಂಪೂರ್ಣ ಜಾತಕವನ್ನ ಅಧ್ಯಯನ ಮಾಡಿನೇ ತಿಳ್ಕೋಬೇಕಾಗತ್ತೆ. ಹಾಗೆ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆಗಾಗಿ ನೀವು ನನ್ನನ್ನು ನೇರವಾಗಿ ಫೋನ್ ಕಾಲ್ನ ಮೂಲಕ ಸಂಪರ್ಕ ಮಾಡಬಹುದು. ಒಬ್ಬರ ಜಾತಕ ಸಂಪೂರ್ಣ ವಿಶ್ಲೇಷಣೆಗೆ ಕೇವಲ 399 ರೂಪಾಯಿಗಳು ಮಾತ್ರ. ಇದೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಸಂಖ್ಯೆಗೆ ನೀವು ಕಾಲ್ ಮಾಡಬಹುದು. 7795502082. ನಿಮ್ಮ ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡ್ಕೋಬಹುದು ಅಥವಾ ವಾಟ್ಸಪ್ ಮೂಲಕ ಇದೇ ನಂಬರ್ಗೆ ನೀವು ಮೆಸೇಜ್ ಕೂಡ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡ್ಕೋಬಹುದು. ಹಾಗೆ ನಿಮಗೆ ಜ್ಯೋತಿಷ್ಯ ಕಲಿಕೆಯಲ್ಲಿ ಆಸಕ್ತಿ ಇದೆ, ನೀವು ಕೂಡ ಜ್ಯೋತಿಷ್ಯವನ್ನ ಕಲಿಬೇಕು ಅನ್ನುವಂತಹ ಆಸಕ್ತಿಯನ್ನ ಹೊಂದಿದ್ರೆ ನಿಮ್ಗೆ ಇಲ್ಲಿದೆ ಸುವರ್ಣ ಅವಕಾಶ. ನೀವು ನಿಮ್ಮ ಜಾತಕವನ್ನ, ನಿಮ್ಮ ಕುಟುಂಬದವರ ಜಾತಕವನ್ನ, ನಿಮ್ಮ ಸ್ನೇಹಿತರ ಜಾತಕವನ್ನ ನೋಡಿ ಫಲ ಹೇಳಬೇಕು ಅನ್ನುವಂತಹ ಆಸಕ್ತಿ ನಿಮ್ಮಲ್ಲಿದ್ದೇ ಆದ್ರೆ ನೀವು ನಮ್ಮ ಸಿಂಹಧ್ವಜ ಕನ್ಸಲ್ಟೇಷನ್ನ ಜ್ಯೋತಿಷ್ಯ ತರಗತಿಗಳನ್ನ ಸೇರ್ಕೋಬಹುದು. ಒಟ್ಟು 50 ತರಗತಿಗಳಿರುವಂತಹ ಈ ಕೋರ್ಸ್ನಲ್ಲಿ ಒಂದು ಜಾತಕವನ್ನ ನೋಡಿ ಅಧ್ಯಯನ ಮಾಡಿ ಆ ಜಾತಕದ ಸಮಸ್ಯೆ ಏನು, ಆ ಜಾತಕದ ಸಾಮರ್ಥ್ಯ ಏನು ಅನ್ನೋದನ್ನೆಲ್ಲ ಅರ್ಥ ಮಾಡಿಕೊಂಡು ಅದಕ್ಕೆ ಯಾವ ರೀತಿಯ ಪರಿಹಾರಗಳನ್ನ ಸೂಚಿಸಬೇಕು ಅನ್ನೋ ವಿಷಯವನ್ನ ಕೂಡ ಇದರಲ್ಲಿ ಕಲಿಸಲಾಗುತ್ತೆ. ಈಗಾಗಲೇ 2ನೇ ಬ್ಯಾಚ್ ಆರಂಭವಾಗಿದೆ. ಎಲ್ಲಾ ತರಗತಿಗಳ ಲೈವ್ ಕ್ಲಾಸು, ವಿಡಿಯೋ ರೆಕಾರ್ಡಿಂಗ್ ಮತ್ತೆ PDF ಗಳನ್ನ ಕೂಡ ನಿಮಗೆ ನೀಡಲಾಗುತ್ತೆ. ತರಗತಿಯ ಪ್ರೈಸ್ ಕೇವಲ 2999 ರೂಪಾಯಿಗಳು ಮಾತ್ರ. ಆಸಕ್ತರು ಈ ಸಂಖ್ಯೆಗೆ ಕಾಲ್ ಅಥವಾ ವಾಟ್ಸಪ್ ಮೂಲಕ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಧನ್ಯವಾದಗಳು. ಜೈ ಶ್ರೀರಾಮ್.